ಫ್ರೆಂಡ್ಸ್, ನೀವು ನಿಮ್ಮ ಮೊಬೈಲಿಗೆ ವೈಫೈ ಅಥವಾ ಹಾಟ್ಸ್ಪಾಟನ್ನು ಕನೆಕ್ಟ್ ಮಾಡ್ಕೊಳ್ಳೋಕೆ ಹೋದಾಗ ಎಷ್ಟೇ ಟ್ರೈ ಮಾಡಿದರೂ ಕೂಡ ನಿಮ್ಮ ಮೊಬೈಲಿಗೆ ವೈಫೈ ಕನೆಕ್ಟ್ ಆಗ್ತಿಲ್ಲ ಅಂತಾರೆ. ನಿಮ್ಮ ಫ್ರೆಂಡ್ಸ್ದಾಗಿರ್ಬೋದು, ನಿಮ್ಮ ಇನ್ನೊಂದು ಮೊಬೈಲಿಂದ ನೀವು ಕನೆಕ್ಟ್ ಮಾಡ್ಕೊಳ್ಳುವಾಗ ಈ ರೀತಿ ಪ್ರಾಬ್ಲಮ್ಸ್ ಏನಾದರೂ ಬಂದರೆ ಅದು ಸಾಲ್ವ್ ಮಾಡ್ಕೊಳ್ಳೋದು ಹೇಗೆ ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೀವು ನೋಡ್ತಾ ಇರೋದು ಭದ್ರ ನಾಯಕ್ ಯೂಟ್ಯೂಬ್ ಚಾನಲ್. ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಒಂದು ವಿಡಿಯೋನ ಶೇರ್ ಮಾಡಿ, ಅವರಿಗೂ ಕೂಡ ಗೊತ್ತಾಗಲಿ. ಫ್ರೆಂಡ್ಸ್, ಮೊದಲು ನೀವು ಅಲ್ಲಿ ವೈಫೈ ಸಿಂಬಾಲ್ಸ್ ಇರುತ್ತಲ್ವ, ವೈಫೈ ಸಿಂಬಾಲ್ಸ್ ಮೇಗಡೆ ಕ್ಲಿಕ್ ಮಾಡಿ ಲಾಂಗ್ ಪ್ರೆಸ್ ಮಾಡಿದಾಗ ನಿಮಗೆ ಈ ಥರ ಇಂಟರ್ಫೇಸ್ ಬರುತ್ತೆ. ನೀವು ಯಾವ ಮೊಬೈಲಿಂದ ಕನೆಕ್ಟ್ ಮಾಡ್ಕೊಳ್ಬೇಕು ಅಂತಿದ್ರೆ ಆ ಮೊಬೈಲ್ ನೇಮ್ ಕಾಣಿಸ್ತಾ ಇರುತ್ತೆ. ಆ ನೇಮ್ ಮುಂದುಗಡೆ ಒಂದು ಇನ್ಫಾರ್ಮೇಷನ್ ಸಿಂಬಾಲ್ ಇದೆಯಲ್ವ, ನೇಮ್ ಮುಂದುಗಡೆ ನೋಡಿ ಇನ್ಫಾರ್ಮೇಷನ್ ಸಿಂಬಾಲ್ ಇದೆ, ಅದ್ರ ಮೇಗಡೆ ಕ್ಲಿಕ್ ಮಾಡಿ. ಅದ್ರ ಮೇಗಡೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ಥರ ಇಂಟರ್ಫೇಸ್ ಬರುತ್ತೆ. ರಿಮೂವ್ ದಿಸ್ ನೆಟ್ವರ್ಕ್ ಅಂತ ಬರುತ್ತೆ. ಇಲ್ಲಿ ನೋಡಿ ವೈಫೈ ಕ್ಯೂ ಆರ್ ಕೋಡ್ ಅಂತ ಇದೆ. ವೈಫೈ ಕ್ಯೂ ಆರ್ ಕೋಡ್ ಕೆಳಗಡೆ ರಿಮೂವ್ ದಿಸ್ ನೆಟ್ವರ್ಕ್ ಅಂತ ಇದೆ, ಅದ್ರ ಮೇಗಡೆ ಕ್ಲಿಕ್ ಮಾಡಿ. ಅದ್ರ ಮೇಗಡೆ ಕ್ಲಿಕ್ ಮಾಡಿದಾಗ ಮತ್ತೆ ಈ ಥರ ಇಂಟರ್ಫೇಸ್ ಬರುತ್ತೆ. ರಿಮೂವ್ ಅಂತ ಇದೆ ಬ್ಲ್ಯಾಕಲ್ಲಿ ನೋಡಿ, ರೈಟ್ ಸೈಡಲ್ಲಿ ರಿಮೂವ್ ಮೇಗಡೆ ಕ್ಲಿಕ್ ಮಾಡಿ. ರಿಮೂವ್ ಮೇಗಡೆ ಕ್ಲಿಕ್ ಮಾಡಿದಾಗ ಆ ವೈಫೈ ಕನೆಕ್ಟ್ ಮಾಡ್ಕೊಂಡಿರ್ತೀರಲ್ವ, ಅದು ರಿಮೂವ್ ಆಗುತ್ತೆ. ಅದರಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇರುತ್ತೆ, ಅದರಿಂದ ಕನೆಕ್ಟ್ ಆಗ್ತಾ ಇರೋಲ್ಲ. ನಂತರ ನೀವು ಹೊಸದಾಗಿ ಮತ್ತೆ ಅದ್ರ ಮೇಗಡೆ ಕ್ಲಿಕ್ ಮಾಡಿ. ಅದ್ರ ಮೇಗಡೆ ಕ್ಲಿಕ್ ಮಾಡಿದಾಗ ಪಾಸ್ವರ್ಡ್ ಕೇಳುತ್ತೆ. ಫ್ರೆಂಡ್ಸ್, ಪಾಸ್ವರ್ಡನ್ನು ಹಾಕಿ. ನೀವು ಯಾವ ಮೊಬೈಲಿಂದ ಇದಕ್ಕೆ ಕನೆಕ್ಟ್ ಮಾಡ್ಕೊಳ್ಬೇಕು ಅಂತಿದ್ರೆ ಆ ಒಂದು ಹಾಟ್ಸ್ಪಾಟ್ ಮೇಗಡೆ ಲಾಂಗ್ ಪ್ರೆಸ್ ಮಾಡಿದರೆ ನಿಮಗೆ ಪಾಸ್ವರ್ಡ್ ಸಿಗುತ್ತೆ. ಫ್ರೆಂಡ್ಸ್, ಅಲ್ಲಿರುವಂಥ ಪಾಸ್ವರ್ಡನ್ನು ನೀವು ಇಲ್ಲಿ ಎಂಟರ್ ಮಾಡಿ ಆದಮೇಲೆ ರೈಟ್ ಮಾರ್ಕ್ ಮೇಗಡೆ ಕ್ಲಿಕ್ ಮಾಡಿ. ಮೇಲ್ಗಡೆ ರೈಟ್ ಮಾರ್ಕ್ ಮೇಗಡೆ ಕ್ಲಿಕ್ ಮಾಡಿದಾಗ ನಿಮಗೆ ಕನೆಕ್ಟೆಡ್ ಅಂತ ಬರುತ್ತೆ. ಫ್ರೆಂಡ್ಸ್, ಈಗ ನಿಮಗೆ ಕರೆಕ್ಟಾಗಿ ವೈಫೈಯಲ್ಲಿ ನೆಟ್ವರ್ಕ್ ಪೂರ್ತಿಯಾಗಿ ಬರುತ್ತೆ. 4G ಆಗಿರ್ಬೋದು, 5G ಆಗಿರ್ಬೋದು. ಈಗ ನಿಮಗೆ ಗೊತ್ತಾಯ್ತಲ್ವ ಯಾವ ರೀತಿಯಾಗಿ ನಿಮಗೆ ವೈಫೈ ಪ್ರಾಬ್ಲಮ್ಸ್ ಇದ್ದರೆ ಕನೆಕ್ಟನ್ನು ಮಾಡ್ಕೊಳ್ಳೋದು ಅಂತ. ಮುಂದಿನ ವಿಡಿಯೋತೆ ಮತ್ತೆ ಎಲ್ಲರೂ ಕೂಡ ಸಿಗೋಣ. ಈ ಒಂದು ವಿಡಿಯೋದ ಮೇಲೆ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ. ಬೇರೆ ಯಾವ್ದಾದ್ರು ವೀಡಿಯೋಸ್ ಬೇಕು ಅಂತಂದ್ರೂ ಕೂಡ ಕಾಮೆಂಟನ್ನು ಮಾಡಿ. ಮುಂದಿನ ವಿಡಿಯೋತೆ ಮತ್ತೆ ಸಿಗ್ತೀನಿ. ಎಲ್ಲರೂ ಕೂಡ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.